ಇಂಡಿಯಾ ನ್ಯೂಸ್ ಅಲ್ಲಿ ಮೊದಲ ಸುದ್ದಿ ಅತಿ ಭಯಂಕರ ಮಳೆ ಸುದ್ದಿಯನ್ನ ನೋಡೋಣ. ಮಹಾರಾಷ್ಟ್ರದಲ್ಲಿ ಮಳೆರಾಯ ಮರಣ ಮೃದಂಗವನ್ನ ಬಾರಿಸುತ್ತಿದ್ದಾನೆ. ಪುಣೆಯಲ್ಲಿ 15 ಜನರನ್ನ ಬಲಿ ಪಡೆದ್ರೆ ಮುಂಬೈ ನಗರ ಮಳೆಗೆ ಮುಳುಗಿ ಹೋಗಿದೆ. ಯೂನಿಟಿ ಆಫ್ ಸ್ಟ್ಯಾಚ್ಯೂ ಗ್ಯಾಲರಿಗೂ ಕೂಡ ನೀರು ನುಗ್ಗಿದೆ. ಗುಜರಾತ್ನಲ್ಲಿ ಪ್ರಳಯದ ಭೀತಿ ಎದುರಾಗಿದೆ. ಉತ್ತರ ಭಾರತದಲ್ಲಿ ವರ್ಣ ಮೃದಂಗ, ಗೋಡೆ ಕುಸಿದು 15 ಜನರ ದುರ್ಮರಣ. ಕುಸಿದು ಬಿದ್ದಿರುವ ಗೋಡೆ, ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಕಾರುಗಳು, ಅವಶೇಷಗಳಡಿ ಸಿಲುಕಿದವರಿಗಾಗಿ ರಕ್ಷಣಾ ಸಿಬ್ಬಂದಿ ಹರಸಾಹಸ. ನೆಲಕ್ಕೆ ಉರುಳಿ ಬಿದ್ದ ಮರಗಳು, ವಿದ್ಯುತ್ ಕಂಬ, ಕೆಳಗೆ ಸಿಲುಕಿರುವ ಕಾರು, ಬೈಕ್, ಆಟೋಗಳು. ಇದು ಮಹಾರಾಷ್ಟ್ರದ ಪುಣೆಯ ಕೊಂಧ್ವಾ ಪ್ರದೇಶದ ವಸತಿ ಕಾಂಪೌಂಡ್ ಕುಸಿದು 15 ಜನರನ್ನ ಬಲಿ ಪಡೆದ ಸ್ಥಳದ ನರಕದ ದೃಶ್ಯಗಳು. ಮುಂಬೈನಲ್ಲಿ ವರ್ಣನ ರೌದ್ರಾವತಾರ. ಪುಣೆಯ ಸಾವಿನ ಮಳೆ ಅಬ್ಬರಿಸಿದ್ರೆ ವಾಣಿಜ್ಯ ನಗರ ಮುಂಬೈನ ರಸ್ತೆಗಳಲ್ಲೂ ನೀರು ನದಿಯಂತೆ ಹರಿತಿದೆ. ಸಮುದ್ರದ ಅಲೆಗಳು ಅಬ್ಬರಿಸುತ್ತಿವೆ. ವಾಹನ ಸವಾರರು ದಾರಿ ಕಾಣದೆ ದಿಕ್ಕೆಟ್ಟು ಹೋಗಿದ್ದಾರೆ. ಮುಂಬೈನಲ್ಲಿ ನಿನ್ನೆ ಒಂದೇ ದಿನ 134.3 ಮಿಲಿಮೀಟರ್ ದಾಖಲೆ ಪ್ರಮಾಣದ ಮಳೆ ಇಷ್ಟು ಅವಘಡ ಸೃಷ್ಟಿಸಿದೆ. ಗುಜರಾತ್ನಲ್ಲಿ ಅಷ್ಟೇ ಮಳೆ ಆರ್ಭಟಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ನರ್ಮದಾ ನದಿ ತುಂಬಿ ಹರಿಯುತ್ತಿದ್ದು ವಿಶ್ವವಿಖ್ಯಾತ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪ್ರತಿಮೆ ಕೆಳಗಿರುವ ಮ್ಯೂಸಿಯಂ ಗ್ಯಾಲರಿಗೂ ನೀರು ನುಗ್ಗಿದೆ. ಗುಜರಾತ್ನ ಪಣಿಯಲ್ಲಿ ಆರ್ಭಟದ ಮಳೆಗೆ ಮನೆಗಳಿಗೆ, ಆಸ್ಪತ್ರೆ ಒಳಗೆಲ್ಲ ನೀರು ನುಗ್ಗಿದೆ. ಆಸ್ಪತ್ರೆಯೊಳಗೆ ಮಂಡಿಯುದ್ದಕ್ಕೂ ನೀರು ನಿಂತಿದ್ದು ರೋಗಿಗಳು ಹೊರಗೂ ಬರಲಾರದೆ ಒಳಗೂ ಇರಲಾಗದ ಸ್ಥಿತಿ ನಿರ್ಮಾಣವಾಗಿದೆ. ಉತ್ತರಾಖಂಡ್, ಈಶಾನ್ಯ ರಾಜ್ಯಗಳಲ್ಲಿ ಭಾರೀ ಮಳೆಯಾಗಿದ್ದು ಗಂಗಾ, ಬ್ರಹ್ಮಪುತ್ರ ನದಿಗಳು ಉಕ್ಕಿ ಹರಿತಿದೆ. ಹವಾಮಾನ ಇಲಾಖೆ ಪ್ರಕಾರ ಇನ್ನು 3 ದಿನ ಇದೇ ರೀತಿ ಮಳೆ ಇರುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಉತ್ತರ ಭಾರತ ಫುಲ್ ಮಳೆಯಿಂದ ತತ್ತರಿಸಿ ಹೋಗ್ತಾ ಇದ್ರೆ ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಮಾತ್ರ ಮಳೆ ಆಗ್ತಾ ಇಲ್ಲ. ಸಾಕಷ್ಟು ನೀರಿಗಾಗಿ ಹಾಹಾಕಾರ ಹೇಳ್ತಾ ಇರೋದನ್ನ ನಾವು ಗಮನಿಸಬಹುದು. ಇನ್ನು ಜಮ್ಮು ಕಾಶ್ಮೀರದ ಹಿಮದ ತಪ್ಪಲಲ್ಲಿರುವ ಸುಪ್ರಸಿದ್ಧ ಅಮರನಾಥ ಯಾತ್ರೆಗೆ ನಾಳೆ ಜಮ್ಮು ಕಾಶ್ಮೀರದಿಂದ ಯಾತ್ರೆಗೆ ಚಾಲನೆ ಸಿಗುತ್ತೆ. ಕೇಂದ್ರ ಸರ್ಕಾರ ಅಮರನಾಥ ಯಾತ್ರಿಕರ ರಕ್ಷಣೆಗೆ ಭಾರಿ ಭದ್ರತೆಯನ್ನು ಒದಗಿಸಿದೆ. ಹಿಂದೆಂದೂ ಕಾಣದಂತಹ ಸೇನೆಯನ್ನ ಕೇಂದ್ರ ಸರ್ಕಾರ ಭದ್ರತೆಗಾಗಿ ನಿಯೋಜನೆ ಮಾಡಿದೆ. 40 ದಿನ ನಡೆಯುವ ಅಮರನಾಥ ಯಾತ್ರೆಯಲ್ಲಿ ಸಾವಿರಾರು ಜನ ಶಿವನ ದರ್ಶನೆಯನ್ನ ಪಡೆಯೋದಿಕ್ಕೆ ದೇಶ ವಿದೇಶದಿಂದ ಬರ್ತಾರೆ. ನಾಡಿದ್ದು ಅಂದ್ರೆ ಜುಲೈ 1ರಿಂದ ಅಮರನಾಥ ಸ್ವಾಮಿಯ ದರ್ಶನ ಸಿಗಲಿದೆ. ಜುಲೈ 10, 2017ರಂದು ಅಮರನಾಥ ಯಾತ್ರಿಕರ ಮೇಲೆ ಭಯೋತ್ಪಾದಕರು ದಾಳಿ ಮಾಡಿದರು. ಘಟನೆಯಲ್ಲಿ 8 ಅಮರನಾಥ ಭಕ್ತರನ್ನ ಉಗ್ರರು ಹತ್ಯೆ ಮಾಡಿದ್ರು. ಈ ಬಾರಿ ಅಂತಹ ಯಾವುದೇ ಘಟನೆ ನಡೀಬಾರದು ಅನ್ನುವ ನಿಟ್ಟಿನಲ್ಲಿ ಹೆಚ್ಚುವರಿ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ. ಗಡಿ ಭದ್ರತಾ ಪಡೆ, ಸಿಆರ್ಪಿಎಫ್ ಪಡೆ, ಬಾಂಬ್ ಸ್ಕ್ವಾಡ್, ಶಾರ್ಪ್ ಶೂಟರ್ಗಳ ಜೊತೆ ಡ್ರೋನ್ ಕ್ಯಾಮೆರಾ ಮೂಲಕ ಕೂಡ ಸೇನೆ ಹದ್ದಿನ ಕಣ್ಣಿಡಲಿದೆ. 6 ವಾರಗಳ ಬೇಸಿಗೆ ರಜೆ ಬಳಿಕ ಜುಲೈ 1ರಿಂದ ಸುಪ್ರೀಂ ಕೋರ್ಟ್ ಪುನರಾರಂಭಗೊಳ್ಳಲಿದ್ದು 3 ಮಹತ್ವದ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಿದೆ. ಮೊದಲು ಅತಿ ಸೂಕ್ಷ್ಮ ಪ್ರಕರಣವಾಗಿರುವ ಅಯೋಧ್ಯೆ ಭೂ ವಿವಾದದ ಬಗ್ಗೆ ವಿಚಾರಣೆ ನಡೆಸಲಿದೆ ಸುಪ್ರೀಂ ಕೋರ್ಟ್. ಮತ್ತೆ ಚೌಕಿದಾರ್ ಚೋರ್ ಹೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು ಅಂತ ಹೇಳಿ ರಾಹುಲ್ ಗಾಂಧಿ ಏನು ಹೇಳಿದ್ರು, ಆ ಕೇಸ್ನ ವಿಚಾರಣೆ ಕೂಡ ಕೈಗೆತ್ತಿಕೊಳ್ಳಲಿದೆ. ಜೊತೆಗೆ ರಫೇಲ್ ಡೀಲ್ ಪ್ರಕರಣದ ಬಗ್ಗೆ ಕೂಡ ವಿಚಾರಣೆ ನಡೆಸಲಿದೆ. ಸೂಕ್ಷ್ಮ ಪ್ರಕರಣಗಳ ಅರ್ಜಿ ವಿಚಾರಣೆ ನಡೆಸೋದಕ್ಕೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೋಯಲ್ ನೇತೃತ್ವದಲ್ಲಿ 31 ಮಂದಿ ನ್ಯಾಯಾಧೀಶರು ಇದರ ವಿಚಾರಣೆಯನ್ನು ನಡೆಸಲಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಚಿನ್ನದ ರೇಟು 10 ಗ್ರಾಂಗೆ 35,000, ದೆಹಲಿಯಲ್ಲಿ 35,000, ಕೋಲ್ಕತ್ತಾ, ಚೆನ್ನೈ, ಹೈದರಾಬಾದ್ನಲ್ಲಿ 500 ರೂಪಾಯಿ ಹಿಂದೆ ಮುಂದೆ ಇದೆ. ಹಾಗಾದ್ರೆ ಅಷ್ಟಕ್ಕೂ ಚಿನ್ನದ ದರ ಯಾಕಿಷ್ಟು ಏರುಪೇರು ಆಗ್ತಾ ಇದೆ ಅಂತ ನೋಡಿದಾಗ ಗೊತ್ತಾಗಿದ್ದೇನು ಗೊತ್ತಾ? ಚಿನ್ನದ ಸ್ಮಗ್ಲಿಂಗ್ ಕಹಾನಿ. ಭಾರತ ಮ್ಯಾನ್ಮಾರ್ ಗಡಿಯಲ್ಲಿ ಇಷ್ಟು ದಿನ ಗನ್ಗಳ ಕಳ್ಳ ಸಾಗಾಣಿಕೆ ಆಗ್ತಿತ್ತು. ಯಾವಾಗ ಮೋದಿ ಸರ್ಕಾರ ಗನ್ ಸ್ಮಗ್ಲಿಂಗ್ಗೆ ಕಡಿವಾಣ ಹಾಕ್ತೋ, ಈಗ ಅದೇ ಸ್ಮಗ್ಲಿಂಗ್ ಗ್ಯಾಂಗ್ ಗನ್ಗಳ ಬದಲು ಚಿನ್ನದ ಸ್ಮಗ್ಲಿಂಗ್ ನಡೆಸ್ತಿದೆ. ಇದು ಭಾರತದ ಅರ್ಥ ವ್ಯವಸ್ಥೆಯನ್ನೇ ಬುಡಮೇಲು ಮಾಡ್ತಿದೆ. ಭಾರತಕ್ಕೆ ಮ್ಯಾನ್ಮಾರ್ ಆರ್ಥಿಕ ಹೊಡೆತ. ಮ್ಯಾನ್ಮಾರ್ನಲ್ಲಿ ಚಿನ್ನದ ಉತ್ಪಾದನೆ ಹೇರಳವಾಗಿದೆ. ಅಷ್ಟೇ ದೊಡ್ಡ ಮಟ್ಟದಲ್ಲಿ ಚಿನ್ನ ಕಳ್ಳದಾರಿಯಲ್ಲಿ ಸಾಗಾಟ ಆಗ್ತಿದೆ. ಕಳ್ಳರ ಕೈಗೆ ಸಿಗುವ ಈ ಚಿನ್ನ ಈಗ ಭಾರತದ ಗಡಿ ದಾಟಿ ಬರ್ತಿದೆ. ಮಾರ್ಕೆಟ್ ದರಕ್ಕಿಂತ 1,000ವರೆಗೂ ಗ್ರಾಂಗೆ ಕಡಿಮೆ ಬೆಲೆಗೆ ಸ್ಮಗ್ಲಿಂಗ್ ಚಿನ್ನವನ್ನ ಭಾರತಕ್ಕೆ ಕಳ್ಳದಾರಿಯಲ್ಲಿ ತಂದು ಮಾರಾಟ ಮಾಡ್ತಿದ್ದಾರೆ. ಇಂಫಾಲ್, ಸಿಲ್ಚರ್, ತಮು ಮೋರೆ ಗಡಿಯಿಂದ ಪಶ್ಚಿಮ ಬಂಗಾಳ, ದೆಹಲಿಗೆ ಸ್ಮಗ್ಲಿಂಗ್ ಚಿನ್ನ ರವಾನೆ ಆಗ್ತಿದೆ. ರೈಲು, ವಿಮಾನ, ರಸ್ತೆ ಮಾರ್ಗದಲ್ಲಿ ಸ್ಮಗ್ಲಿಂಗ್ ಚಿನ್ನವನ್ನ ಭಾರತದಲ್ಲಿ ಸೇಲ್ ಮಾಡ್ತಿದ್ದಾರೆ. ಚಿನ್ನದ ಸ್ಮಗ್ಲಿಂಗ್ ಹೆಚ್ಚಾಗಿದ್ದು ಯಾಕೆ? 1994 ಭಾರತ ಮ್ಯಾನ್ಮಾರ್ ನಡುವೆ ವ್ಯಾಪಾರ ಒಪ್ಪಂದ ಆಯಿತು. ಇದರ ಉದ್ದೇಶ ಇದ್ದಿದ್ದು ಹಣ್ಣು, ತರಕಾರಿ, ದಿನಸಿ, ಬಟ್ಟೆಗಳ ವಹಿವಾಟಿಗೆ. ಇದರ ಜೊತೆ ಗನ್ಗಳ ಸ್ಮಗ್ಲಿಂಗ್ ಕೂಡ ನಡೀತಿತ್ತು.
2015ರಲ್ಲಿ ಗನ್ ಸ್ಮಗ್ಲಿಂಗ್ ತಡೆಯುವ ಉದ್ದೇಶದಿಂದ ವಿನಿಮಯ ಒಪ್ಪಂದಕ್ಕೆ ಮೋದಿ ಸರ್ಕಾರ ತಡೆ ನೀಡಿತು. ಈಗ ಗನ್ ಸ್ಮಗ್ಲಿಂಗ್ ಬದಲು ಈಗ ಚಿನ್ನದ ಸ್ಮಗ್ಲಿಂಗ್ ಶುರುವಾಗಿದೆ. 2015, 2016ರಲ್ಲಿ 1119 ಕೋಟಿ ಮೌಲ್ಯದಷ್ಟು ಚಿನ್ನ ಜಪ್ತಿ ಆಗಿದ್ರೆ 2017, 2018ರಲ್ಲಿ 974 ಕೋಟಿ ಮೌಲ್ಯದ ಸ್ಮಗ್ಲಿಂಗ್ ಚಿನ್ನವನ್ನ ತನಿಖಾ ಸಂಸ್ಥೆಗಳು ಭದ್ರತಾ ಸಿಬ್ಬಂದಿ ಜಪ್ತಿ ಮಾಡಿದ್ದಾರೆ. ಮ್ಯಾನ್ಮಾರ್ನಿಂದ ಗನ್ ಚಿನ್ನ ಕಳ್ಳ ಸಾಗಾಣಿಕೆ ಆಗ್ತಿದ್ರೆ ಭಾರತದಿಂದ ಔಷಧಿ, ತೈಲ, ರಸಗೊಬ್ಬರದಂಥ ಉತ್ಪನ್ನಗಳು ಕಳ್ಳ ಸಾಗಾಟ ಆಗ್ತಿದೆ. ಸ್ಮಗ್ಲಿಂಗ್ ನಡೆಸುವವರ ಮಧ್ಯೆ ಕೊಂಡುಕೊಳ್ಳುವ ವ್ಯವಹಾರ ನಡೀತಿದೆ. ಉದ್ಯಮಿಗಳಿಗೆ ಸ್ಮಗ್ಲಿಂಗ್ ಉತ್ಪನ್ನಗಳಿಂದ ತೆರಿಗೆ ಉಳಿತಾಯ ಆಗುತ್ತೆ. ಜಿಎಸ್ಟಿ ಇಲ್ಲದೆ ಹೆಚ್ಚು ಲಾಭ ಮಾಡ್ತಾರೆ. ಇದರಿಂದ ಸರ್ಕಾರಕ್ಕೆ ಸೇರಬೇಕಾದ ತೆರಿಗೆಗೆ ಕೊಕ್ಕೆ ಬೀಳ್ತಿದ್ದು ಬೊಕ್ಕಸಕ್ಕೆ ನಷ್ಟ ಆಗ್ತಿದೆ. 1994ರ ಭಾರತ ಮ್ಯಾನ್ಮಾರ್ ವಿನಿಮಯ ಒಪ್ಪಂದ ಮುರಿದು ಹೋಗಿದ್ರು ವ್ಯಾಪಾರಿಗಳ ನಡುವಿನ ಸಂಬಂಧ ಹಾಗೇ ಇದೆ. ಹೀಗಾಗಿ ಅಡ್ಜಸ್ಟ್ಮೆಂಟ್ನಲ್ಲಿ ಚಿನ್ನದ ಕಳ್ಳ ಸಾಗಾಟ ನಡೀತಿದೆ. ಬರೀ ಚಿನ್ನ ಅಷ್ಟೇ ಅಲ್ಲ, ಗಾಂಜಾ, ಅಫೀಮು ಸೇರಿದಂತೆ ಮಾದಕ ವಸ್ತುಗಳು ಸರಬರಾಜಾಗ್ತಿದೆ. ಮ್ಯಾನ್ಮಾರ್ನಿಂದ ಅರುಣಾಚಲ ಪ್ರದೇಶ, ಪಶ್ಚಿಮ ಬಂಗಾಳ, ಮಿಜೋರಾಂ, ನಾಗಾಲ್ಯಾಂಡ್ ಮೂಲಕ ಈ ಸ್ಮಗ್ಲಿಂಗ್ ನಡೀತಿದೆ. ಅಂದ್ಹಾಗೆ ಇಷ್ಟೆಲ್ಲ ಮಾಹಿತಿ ಹೊರಬಿದ್ದಿದ್ದು ಸಂಸತ್ನಲ್ಲಿ ಸಂಸದರೊಬ್ಬರು ಕೇಳಿದ ಪ್ರಶ್ನೆಗೆ ಸಿಕ್ಕಿರುವ ಉತ್ತರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಯಾವಾಗ್ಲೂ ಅನ್ಕೊಳ್ತಾ ಇದ್ವಿ ಯಾಕೆ ಚಿನ್ನದ ರೇಟ್ ಕಡಿಮೆ ಆಗ್ತಾ ಇಲ್ಲ. ಒಂದ್ ಕಡೆ ಈಗಾಗ್ಲೇ ನಾವು ಗಮನಿಸಬಹುದು, ಆಷಾಢ ಬಂದ್ರೆ ಚಿನ್ನದ ರೇಟ್ ಕಡಿಮೆ ಆಗಬಹುದಾ ಅನ್ನುವಂತಹ ಯೋಚನೆ ಸಾಕಷ್ಟು ಮಹಿಳೆಯರಿಗಿತ್ತು. ಆದ್ರೆ ಅದು ಕೂಡ ಕಡಿಮೆ ಆಗೋದಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಗೊತ್ತಾಗ್ತಾ ಇದೆ ಭಾರತಕ್ಕೆ ಯಾವ ರೀತಿಯಾಗಿ ಮ್ಯಾನ್ಮಾರ್ ಆರ್ಥಿಕ ಹೊಡೆತವನ್ನ ಕೊಡ್ತಾ ಇದೆ. ಕಳ್ಳ ಸಾಗಾಣೆ ಮಾಡುವುದರ ಮೂಲಕ ಯಾವ ರೀತಿಯಾಗಿ ಬೇರೆ ಬೇರೆ ವಸ್ತುಗಳನ್ನ ಈ ಕಡೆ ರಫ್ತು ಮತ್ತು ಆಮದು ಮಾಡಿಕೊಳ್ಳುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಇದರಿಂದ ಲಾಭ ಆಗ್ತಾ ಇರೋದು ಜನಸಾಮಾನ್ಯರಿಗಲ್ಲ. ಯಾರ್ಯಾರು ಉದ್ಯಮಗಳಿದಾರೋ, ಇದರ ವ್ಯಾಪಾರವನ್ನ ಯಾರ್ಯಾರು ಮಾಡ್ತಾರೋ ಅವರಿಗೆ ಮಾತ್ರ ಇದರ ಲಾಭ ಆಗ್ತಾ ಇದೆ. ಹಾಗಾಗಿ ಕೊಡುಕೊಳ್ಳುವಿಕೆಯ ವಿಚಾರ ಕೂಡ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಆದ್ರೆ ಇವೆಲ್ಲದರ ಮಧ್ಯೆ ಸಾಕಷ್ಟು ಬಾರಿ ಚಿಂತನೆಯನ್ನ ಕೂಡ ಮಾಡಲಾಗಿತ್ತು. ಚಿನ್ನದ ರೇಟ್ ಯಾಕೆ ಇಷ್ಟೊಂದು ಜಾಸ್ತಿ ಆಗ್ತಾ ಇದೆ? ಬಹಳ ಸಲ ಹೇಳಲಾಗಿತ್ತು, ಇಲ್ಲ ಈ ಸಲ ಕಡಿಮೆ ಆಗುತ್ತಂತೆ ಚಿನ್ನದ ರೇಟ್, ಈ ಸಲ ಕಡಿಮೆ ಆಗುತ್ತೆ, ಇಳಿಕೆ ಆಗುತ್ತೆ ಅಂತ ಹೇಳಿ. ಬಟ್ ಯಾವತ್ತೂ ಕೂಡ ಚಿನ್ನದ ರೇಟ್ ಕಡಿಮೆ ಆಗಿರುವಂತಹ ಉದಾಹರಣೆ ಇತ್ತೀಚಿನ ವರ್ಷಗಳಲ್ಲಿ ತುಂಬಾ ಕಡಿಮೆ ಆಗಿದೆ. ಹಾಗಾದ್ರೆ ಇದರ ಹಿಂದೆ ಇರೋದು ಯಾರು ಅನ್ನೋದನ್ನ ಇವತ್ತು ಸಂಸತ್ನಲ್ಲಿ ಬಹಳ ಗಂಭೀರವಾಗಿ ಚರ್ಚೆ ಕೂಡ ಮಾಡಲಾಗಿದೆ. ಈ ಎಲ್ಲಾ ಸಂಸ್ಥೆ ಆಗುವಂತಹ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರೋದು ಮ್ಯಾನ್ಮಾರ್ನಿಂದ ಕಳ್ಳ ಸಾಗಾಣಿಕೆ ಆಗ್ತಾ ಇದೆ ಅನ್ನುವಂತಹ ವಿಚಾರ. ಹಾಗಾಗಿ ಚಿನ್ನದ ರೇಟ್ ನ ವಿಚಾರ ಬಂದಂತಹ ಸಂದರ್ಭದಲ್ಲಿ ಕಳ್ಳ ಸಾಗಾಣಿಕೆಯ ವಿಚಾರ, ರಫ್ತು ಆಮದಿನ ವಿಚಾರ, ಆರ್ಥಿಕ ಹೊಡೆತವನ್ನ ಹೇಗೆ ಇಲ್ಲಿ ಕೊಡ್ಲಾಗ್ತಾ ಇದೆ ಅನ್ನುವಂತಹ ವಿಚಾರ ಕೂಡ ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಮಹಿಳೆಯರೇ, ನೀವು ಕೂಡ ಸ್ವಲ್ಪ ಹುಷಾರಾಗಬೇಕಾಗುತ್ತೆ. ಯಾಕಂದ್ರೆ ಚಿನ್ನದ ರೇಟ್ ಕಡಿಮೆ ಆಗತ್ತೆ ಅನ್ನುವಂತಹ ಯೋಚನೆಯಲ್ಲಿ ನೀವು ಇರ್ತೀರಾ. ಖಂಡಿತವಾಗ್ಲೂ ಚಿನ್ನದ ರೇಟ್ ಕಡಿಮೆ ಆಗುವಂತಹ ಯಾವ ಸೂಚನೆಗಳು ಕೂಡ ಇಲ್ಲಿಯವರೆಗೂ ಕಾಣ್ತಾ ಇಲ್ಲ. ಮೊನ್ನೆ ನಾವು ಹೇಳ್ತಾ ಇದ್ವಿ, ಇಡೀ ಭಾರತವೇ ಜಾಸ್ತಿ ಟನ್ ಗಟ್ಟಲೆ ಚಿನ್ನವನ್ನ ತೆಗೆದುಕೊಳ್ತಾ ಇದೆ ಅಂತ ಹೇಳಿ. ಸೊ ಅದರ ಲಾಭವನ್ನು ಕೂಡ ಇಂತಹ ದೇಶಗಳು ಪಡ್ಕೊಳ್ತಾ ಇದೆ ಅನ್ನೋದನ್ನ. ಇನ್ನು ಮುಂದಿನ ಸುದ್ದಿ ನಾವು ನೋಡೋದಾದ್ರೆ, ಆನೆ ನಡೆದಿದ್ದೇ ದಾರಿ, ಕಾಡಲ್ಲಾದ್ರೂ ಸರಿ, ನಾಡಲ್ಲಾದ್ರೂ ಸರಿ, ಆನೆ ಹೆಜ್ಜೆ ಇಟ್ರೆ ಅಲ್ಲಿ ಹೊಸ ದಾರಿ ಶುರುವಾಗುತ್ತೆ. ಆದ್ರೆ ಆನೆ ನಡೆಯುವ ದಾರಿಯನ್ನೇ ಹೊಸದಾಗಿ ರೆಡಿ ಮಾಡಿದ್ರೆ ಹೇಗಿರುತ್ತೆ? ಯಾಕೆ ನಾವು ಹೇಳ್ತಾ ಇದೀವಿ ಈ ಮಾತನ್ನ ಅಂತೀರಾ? ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಕಿತ್ತು ಹೋಗಿರುವ ಕಲ್ಲು ಮಣ್ಣಿನ ರಸ್ತೆ, ಇದೇ ದಾರಿಯಲ್ಲಿ ಆನೆಗಳು ಅಡ್ಡಾದಿಡ್ಡಿ ಓಡಾಡ್ತಿದ್ವು. ಆಹಾರ ಹರಸಿ ಹೋಗ್ತಿದ್ದ ಆನೆಗಳು ವಾರಕ್ಕೋ 15 ದಿನಕ್ಕೋ ವಾಪಸ್ ಕಾಡಿಗೆ ಬಂದು ಸೇರಿಕೊಳ್ತಿದ್ವು. ಆದ್ರೆ ಜನರಿಗೆ ಅನುಕೂಲ ಆಗಲಿ ಅಂತ ಅಧಿಕಾರಿಗಳು ಟಾರ್ ಹಾಕಿಸಿದ್ರು. ರಸ್ತೆಯನ್ನ ವಿಸ್ತರಿಸಿ ಅಭಿವೃದ್ಧಿ ಮಾಡಿದ್ರು. ಆದ್ರೆ ಹೊಸ ದಾರಿ ನೋಡಿ ಆನೆಗಳು ದಾರಿ ತಪ್ಪಿದ್ವು. ಯಾವ ಕಡೆ ಹೋಗೋದು ಅಂತ ಗೊತ್ತಾಗದೆ ಅಲ್ಲೇ ಸುತ್ತು ಹಾಕಿದ್ವು. ಬರೀ 3-4 ದಿನದಲ್ಲೇ ಹೊಸ ದಾರಿ ಮಾಡಿ ಟಾರ್ ಹಾಕಿ ಅಧಿಕಾರಿಗಳು ಅಭಿವೃದ್ಧಿ ಮಾಡಿಬಿಟ್ರು. ಆದ್ರೆ ಆನೆಗಳು ವಾಪಸ್ ಕಾಡಿಗೆ ಬರುವಾಗ ಯಾವುದೇ ಬೇರೆ ಊರಿಗೆ ಬಂದು ಬಿಟ್ಟಿದ್ದೀವಿ ಅಂತ ಕನ್ಫ್ಯೂಸ್ ಆಗಿ ಊರಿಗೆ ಲಗ್ಗೆ ಇಟ್ವು. ಇಡೀ ದಿನ ಊರಲ್ಲೆಲ್ಲ ಓಡಾಡಿದ್ವು. ರಾತ್ರಿಯಾದ್ರೂ ಕಾಡಿಗೆ ಹೋಗದೆ ದಾರಿ ತಪ್ಪಿ ಅಲೆದಾಡತೊಡಗಿದ್ವು. ಒಂದೆರಡು ದಿನ ಆನೆಗಳು ದಾರಿ ತಪ್ಪಿ ಕಂಗಾಲಾಗಿ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಿದ್ರೆ ಜನರಿಗೂ ತಲೆನೋವಾಯ್ತು. ವಾಹನ ಸವಾರರು ಪೀಕಲಾಟಕ್ಕೆ ಸಿಲುಕಿದ್ರು. ದನ, ಕರು, ಮೇಕೆ, ಕುರಿ ಮೇಯಿಸೋ ಹಳ್ಳಿ ಜನರಿಗೂ ಸಂಕಷ್ಟ ಶುರುವಾಯ್ತು. ಮೊದಲೇ ಕಾಡಾನೆಗಳು ದಾಳಿ ಮಾಡಿಬಿಟ್ರೆ ಏನಪ್ಪಾ ಅಂತ ಜನನೂ ಗಾಬರಿಯಾದ್ರು. ತಕ್ಷಣ ಅಧಿಕಾರಿಗಳು ಆನೆಗಳು ಓಡಾಡುವ ಜಾಗ ಹುಷಾರಾಗಿರಿ ಅಂತ ಬೋರ್ಡ್ ಹಾಕಿದ್ರು. ಜನನೂ ಹುಷಾರಾದ್ರು. ಆದ್ರೆ ಆನೆಗಳು ಮಾತ್ರ ಊರನ್ನ ದಾಟಿ ಕಾಡಿಗೆ ಹೋಗ್ತಾ ಇರಲಿಲ್ಲ. ಕೊನೆಗೆ 3-4 ದಿನ ದಾರಿ ತಪ್ಪಿದ ಆನೆಗಳು ವಾಸನೆ ಹಿಡಿದು ಕಾಡಿಗೆ ಸೇರಿದ್ವು.
ಈಗ ಹೊಸ ದಾರಿ ಆನೆಗಳಿಗೆ ಮಾಮೂಲಿಯಾಗಿ ಬಿಟ್ಟಿದೆ. ಬೇಸಿಗೆ ಬಂದ್ರೆ, ಬರಗಾಲ ಬಂದಾಗ ಆನೆಗಳು ಕಾಡಿನಿಂದ ಆಹಾರ ಅರಸಿ ನಾಡಿಗೆ ಬರೋದು ಮಾಮೂಲಿ. ಸದ್ಯಕ್ಕೆ ತಮಿಳುನಾಡಿನ ಮೆಟ್ಟುಪಾಳ್ಯಂ, ಕಲ್ಲಾರ್ ಭಾಗದ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ.